ಮಠ ಅವರು ಇವತ್ತು ದಿನ ನಮ್ಮಿಂದ ದೂರ ಆಗಿರುವುದು ಅತ್ಯಂತ ನೋವು ಮತ್ತು ದುಃಖವನ್ನು ನಮಗೆ ತರಿಸಿದೆ. ಜೊತೆಗೆ ಅವರಲ್ಲಿ ಒಂದು ಕೊರಗಿತ್ತು. ಸೊ ನಾನು ಹೇಗಾದರೂ ಮಾಡಿ ಒಂದು ಬಾರಿ ನಾನು ಲಿಂಗಸೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಬೇಕು ಅನ್ನೋಂಥ ಬಯಕೆಯನ್ನು ಕೂಡ ನನ್ನ ಮುಂದೆ ಅವರು ತೋಡ್ಕೊಂಡಿದ್ರು. ಕಳೆದ ಬಾರಿ ಕೂಡ ಪ್ರಯತ್ನ ನಡೆದಿತ್ತು, ಅದು ಆಗಲಿಲ್ಲ. ಸೊ ಮತ್ತೆ ಇಲ್ಲಾದರೂ ನಾನು ಬಿಟ್ಕೊಟ್ಬಿಟ್ಟಿದ್ದೀನಿ, ಇಲ್ಲ ಅವರೇ ಆಗಲಿ ಅನ್ನೋಂಥ ಒಂದು ದೊಡ್ಡ ಮನಸ್ಸಿಗೆಯನ್ನು ತಗೊಂಡು ಅವತ್ತಿನ ದಿನ ಸೊ ತಾಲೂಕಾ ಅಧ್ಯಕ್ಷ ಸ್ಥಾನದಿಂದ ಕೂಡ ಹಿಂದೆ ಸರಿದ್ರು. ಈ ಬಾರಿ ನಮಗೂ ಕೂಡ ಈ ಕಳೆದ 2-3 ತಿಂಗಳದಿಂದಷ್ಟು ಮಾತಾಡಿದ್ವಿ. ಬಹುಶಃ ಭಾಳ ಸೀನಿಯರು, ಒಂದು ಬಾರಿ ಆ ಸ್ಥಾನವನ್ನು ಅಲಂಕರಿಸಲಿ ಆಗಲಿ. ಈ ಬಾರಿ ಆದರೂ ನಾವು ಎಲ್ಲರೂ ಕೂಡ ಅವರಿಗೆ ಒಂದು ಸಪೋರ್ಟ್ ಮಾಡೋಣ ಅನ್ನೋಂಥ ಮನಸ್ಥಿತಿಗಳು ಕೂಡ ಲಿಂಗಸೂರು ತಾಲೂಕಿನ ಮಿತ್ರರು ನಮ್ಮ ಜೊತೆಗೆ ಮಾತಾಡಿದಾಗ ಒಂದಿತ್ತು. ಆದರೆ ಇವತ್ತು ದಿನ ಅವರು ಇಲ್ಲದೆ ಇರುವುದು ಒಂದು ಅತ್ಯಂತ ನೋವಿನ ಸಂಗತಿ. ಹಾಗಾಗಿ ಸೊ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ, ಸೊ ಅವ್ರ ಕುಟುಂಬಕ್ಕೆ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಬರಲಿ ಅನ್ನೋಂಥ ಪ್ರಾರ್ಥನೆಯನ್ನು ಮಾಡ್ತಾರೆ. ಸಹಜವಾಗಿಯೇ ಎಲ್ಲರಿಗೂ ದುಃಖವನ್ನು ಉಂಟು ಮಾಡ್ತವೆ. ಆದರೆ ವಿಧಿಯಾಟ ಯಾರೂ ತಪ್ಪಿಸಲಾಗಲ್ಲ. ನನಗೆ ಗೊತ್ತಿರೋ ಪ್ರಕಾರ, ಮಾಹಿತಿ ಪ್ರಕಾರ, ಇವರು ಕಾರಿಗೆ ಬೆಲ್ಟ್ ಹಾಕಿ ಕೂತಿದ್ರಂದರೆ ಇವರು ಎಕ್ಸಿಡೆಂಟ್ ಆಗಿದ್ದರೆ ಬಲೂನ್ ಓಪನ್ ಆಗಿ ಇವರು ಜೀವಂತ ಉಳಿತಿದ್ರು, ಸಣ್ಣ ಪುಟ್ಟ ಗಾಯ ಆಗೋದಾಯಿತು. ಆದರೆ ಆ ಸಂದರ್ಭದಲ್ಲಿ ಇವರು ಬೆಲ್ಟ್ ಹಾಕಿಲ್ಲ ಅಂತೇಳಿ ಗೊತ್ತಾಯಿತು. ಅಂತಹ ಸಂದರ್ಭಗಳು ಮುಂದೆ ನಮ್ಗೆ ಯಾರಿಗೆ ಎದುರಾಗದಂತೆ ತಾವು ಸಹ ಅಂತ ಯಾವುದೇ ಪ್ರಯಾಣಗಳು ಮಾಡೋ ಸಂದರ್ಭದಲ್ಲಿ ನೀವು ನಿಮ್ಮ ಕಾರಿನಲ್ಲಿ ಪ್ರಯಾಣ ಮಾಡಿದಾಗ ಮುಂಜಾಗ್ರತೆಯನ್ನು ವಹಿಸಿ ನಿಮ್ಮ ಜೀವದ ಬಗ್ಗೆ ಕೇವಲ ನಿಮ್ಮ ಜೀವ ಹೋಗೋದಷ್ಟೇ ಅಲ್ಲ, ನಿಮ್ಮ ಕುಟುಂಬ ಸಹ ನಿಮ್ಮ ನಂಬಿ ಇರ್ತದೆ. ಅವಾಗ ನಿಮ್ಮ ಕುಟುಂಬ ಸಹ ನೀವು ದುಃಖಿತರಾಗಿ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಸುರಕ್ಷತಾ ನಿಯಮಗಳನ್ನು ದಯವಿಟ್ಟು ನಾನು ನಿಮ್ಮಲ್ಲೆಲ್ಲರಲ್ಲೂ ಮನವಿ ಮಾಡ್ತೀನಿ, ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಿ. ಪತ್ರಿಕಾ ರಂಗದಲ್ಲಿ ತಮ್ಮದೇ ರೀತಿಯ ವಿಶಿಷ್ಟ ಬರಹಗಳನ್ನು ಬರೆಯುವುದರ ಮೂಲಕ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಜಾವಾಣಿ ವರದಿಗಾರರು ಅಂತ ಹೇಳಿದರೆ ಲಿಂಗಸೂರಲ್ಲಿ ಯಾರು ಕೇಳಿದ್ರು, ಒಂದು ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಯಾರು ಕೇಳಿದ್ರು ಕೂಡ ನಂದಿಕೋಲ್ ಮಠ ಅವರ ಹೆಸರನ್ನು ಹೇಳ್ತಾ ಇದ್ದರು. ಕೇವಲ ವೃತ್ತಿಯಲ್ಲಿ ಅವರು ವಕೀಲರಾಗಿದ್ದರೂ ಕೂಡ ಪ್ರಾಕ್ಟೀಸನ್ನು ಬಿಟ್ಟು ಪತ್ರಿಕಾ ರಂಗಕ್ಕೆ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಪತ್ರಕರ್ತರಾಗಿ ತಾಲೂಕಲ್ಲಿ ಗುರುತಿಸಿಕೊಂಡಿದ್ದರು. ನಾವು ವಿದ್ಯಾಭ್ಯಾಸ ಮಾಡಬೇಕಾದಂಥ ಸಂದರ್ಭದಲ್ಲಿ ನಂದಿಕೋಲ್ ಮಠ ಅವರ ಕೆಲಸ, ಕಾರ್ಯವೈಖರಿ ಮತ್ತು ಪತ್ರಿಕಾ ಬರಹಗಳನ್ನು ನೋಡಿಕೊಂಡೇ ನಾವು ಈ ಒಂದು ಫೀಲ್ಡಿಗೆ ಬರಬೇಕು ಅನ್ನುವಂಥ ಒಂದು ಕನಸನ್ನು ಹೊತ್ತಿದ್ವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಂಬಾಪುರಿ ಸ್ವಾಮಿಗಳೇನು ಬರ್ತಾರೆ, ಬಂದಂಥ ಸಂದರ್ಭದಲ್ಲಿ ಈ ತೆಲಂಗಾಣದ ಕೊಲ್ಲಿಪಾಕದ ಏನಿದೆ ಮಠ ಇದೆ, ಅಲ್ಲಿ ಒಂದು ಧರ್ಮಸಭೆ ಇದೆ. ಆ ಧರ್ಮಸಭೆಯಲ್ಲಿಯೇ ಅವತ್ತು ನನ್ನ ಜನ್ಮದಿನಾಚರಣೆಯನ್ನು ನಾನು ಆಚರಿಸ್ಕೊಳ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನು ಹೇಳಿದಾಗ ಲಿಂಗಸೂರಿನ ಒಂದಷ್ಟು ಜನ ಆ ಸಮಾಜ ಬಾಂಧವರು, ಅವರ ಅಭಿಮಾನಿಗಳು ಅವತ್ತು ನಾವು ತೆಲಂಗಾಣಕ್ಕೆ ಹೋಗಿ ಅಲ್ಲೇ ಅವರಿಗೆ ವಿಶ್ ಮಾಡಿ ಆ ಧರ್ಮಸಭೆಯಲ್ಲಿ ಭಾಗವಹಿಸೋಣ, ಪಾಲ್ಗೊಂಡು ಬರೋಣ ಎನ್ನುವಂಥ ವಿಚಾರವನ್ನು ಮಾಡಿ ಒಂದು 3 ವಾಹನಗಳ ಮುಖಾಂತರ ಇವರು ತೆಲಂಗಾಣಕ್ಕೆ ತೆರಳಿದರು. ಆದರೆ ದುರದೃಷ್ಟವಶಾತ್ ಬರಬೇಕಾದ್ರೆ, ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಈ ರೀತಿಯಾದಂಥ ಅವಘಡ ಸಂಭವಿಸಿದೆ. ನಿಜಕ್ಕೂ ಕೂಡ ಇದೊಂದು ಅತ್ಯಂತ ದುಃಖಕರವಾದಂಥ ವಿಚಾರ. ನಮಗೂ ಕೂಡ ಭಾಳ ಇದು ನೋವು ತಂದಿರತಕ್ಕಂಥದ್ದು. ಹಾಗಾಗಿ ನಮ್ಮ ಹಿರಿಯರು ಹೇಳಿದಂತೆ ಅವರ ಒಂದು ಭಗವಂತ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಡುವುದರ ಜೊತೆಗೆ ಅವರ ಕುಟುಂಬಕ್ಕೂ ಕೂಡ ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ. ಭಾಳಷ್ಟು ನೋವು, ಮನಸ್ಸಿಗೆ ನೋವು ಉಂಟು ಮಾಡೋಂಥದ್ದು. ಭಾಳಷ್ಟು ಸಂದರ್ಭದಲ್ಲಿ ಈ ವೆಂಕಟೇಶ್ ಹುಗಾರ್ ಹೇಳ್ದಂಗೆ ಭಾಳಷ್ಟು ವಿಷಯಗಳ ಬಗ್ಗೆ ಇಲ್ಲ, ನಾನು ಈ ಸುದ್ದಿ ನಮ್ಮಲ್ಲಿದ್ದು ಬರೆದ್ರೆ ಇದಾಗಲ್ಲ, ನನಗಿಂತ ವಯಸ್ಸಿನಲ್ಲಿ ದೊಡ್ಡತಾದರೂ ಕೂಡ ನನಗೆ ಅಣ್ಣ ಅಂತಿದ್ದ, ಇಲ್ಲ ಅಣ್ಣ ನೀನೇ ಮಾಡು, ನಿನ್ನ ಮಾತ್ರ ಫೋಕಸ್ ಆಗುತ್ತೆ. ಭಾಳಷ್ಟು ನನಗೆ ವಿಶೇಷ ವರ್ಗಗಳಿಗೆ ಭಾಳಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ ನಾನು. ಯಾಕಂದರೆ ನೀವು ಮಾಡಿದರೆ ಒಂದು ವರ್ತ್ ಆಗುತ್ತೆ, ಒಂದು ಅದಕ್ಕೆ ಫೋಕಸ್ ಆಗುತ್ತೆ, ಮಾಡಿರಿ ಅಂತ. ಕೆಲವೊಂದು ವಿಚಾರಗಳನ್ನು ಕೂಡ ಭಾಳಷ್ಟು ಇಂಥದ್ದಿದೆ ನಿಮ್ಮಲ್ಲಿ ಹಿಂಗಾಗಿದ್ದು ಅಂತ ನನಗೆ ಭಾಳಷ್ಟು ಕೂಡ ಒಂದು ಫೋನಲ್ಲಿ ಮಾಹಿತಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಭಾಳಷ್ಟು ಅಂದರೆ ಅವ್ರ ಕುಟುಂಬಕ್ಕೆ ನೋವನ್ನು ಭರಿಸೋಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ